ಅಶೋಕ್ ಈ ಪರಿಹಾರದ ವಿಚಾರಕ್ಕೆ ಬಂದಾಗ್ಲೂ ಕೂಡ ಸರ್ಕಾರ ರೈತರ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಲಮಟ್ಟಿ ಭಾಗದ ರೈತರು ಎಷ್ಟು ವರ್ಷದಿಂದ ಪರಿಹಾರ ಕೊಡಿ ಅಂತ ಹೇಳಿ ಹೋರಾಟ ಮಾಡಿದ್ರು. ವಿಧಾನಸೌಧಕ್ಕೆ ಕರೆಸ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಬಂತು. ಅವರೆಲ್ಲ ನಿರಂತರವಾಗಿ ಮುಷ್ಕರ ಮಾಡ್ತಾನೆ ಇದ್ರು, ನಮ್ ಕಡೆ ನೋಡಿ ಅಂತ. ಈಗಲೂ ಕೂಡ ಇವನ್ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಮಾತು ಕೇಳಿ ಬರ್ತಾ ಇದೆ, 25ರಿಂದ 30 ಕೋಟಿ ರೂಪಾಯಿಗೆ ಪರ್ ಎಕರೆಗೆ ಬೆಲೆ ಬಾಳುವಂತಹ ಜಮೀನಿಗೆ ಇವರು ಪರಿಹಾರ ಒಂದು 5 ಕೋಟಿ ಕೊಡ್ತೀವಿ 6 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರಂತೆ. ಯಾರು ಒಪ್ತಾರೆ? ನೋಡಿ ಶ್ರೀಪಾದ್, ನೀವು ಒಳ್ಳೆ ಡಿಬೇಟ್ ಟಾಪಿಕ್ ನ ತೆಗೆದುಕೊಂಡಿದ್ದೀರಾ. ಏನಂತ ಹೇಳಿದ್ರೆ, ಇದು ಒಂದು ಜೀವನಾಡಿಯಾಗಿರ್ತಕ್ಕಂತಹ ರೈತರು, ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂತಹ ರೈತರ ವಿಚಾರ ಆದ್ರೆ, ಇನ್ನೊಂದು ಕರ್ನಾಟಕದ ಅಭಿವೃದ್ಧಿಗೆ ಯಾವ ರೀತಿ ನಾವು ಯೋಜನೆಗಳನ್ನ ಕಾರ್ಯರೂಪಿಸಬೇಕು ಅನ್ನತಕ್ಕಂತಹ ಒಂದು ಟಾಪಿಕ್. ಈಗ ಇಲ್ಲಿ ಒಂದು ಹಿಸ್ಟಾರಿಕಲ್ ನಾವು ಒಂದು ಫ್ಯಾಕ್ಟ್ಸ್ ನೋಡ್ಕೊಂಬರೋಣ. ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನೈಸ್ ಕಾರಿಡಾರ್ಗೆ ಒಂದು ಪ್ರಾಜೆಕ್ಟ್ ಯೋಜನೆ ಮಾಡ್ತಾರೆ. ಆ ಪ್ರಾಜೆಕ್ಟ್ ಯೋಜನೆ ಮಾಡಿದಾಗ ಬೆಂಗಳೂರಿಗೆ ಒಂದು ಗ್ರೀನ್ ಬೆಲ್ಟ್ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಬೆಂಗಳೂರು ಇಷ್ಟರ ಮಟ್ಟಕ್ಕೆ ಮಾತ್ರ ಇರಬೇಕು, ಅದ್ರ ಸುತ್ತ ಏನಿದೆ ಅದು ಗ್ರೀನ್ ಬೆಲ್ಟ್ ಅಂತ ಇರಬೇಕು. ತದನಂತರದಲ್ಲಿ ನಾವು 6 ಟೌನ್ಶಿಪ್ಸ್ ನ ಡೆವಲಪ್ ಮಾಡ್ತೀವಿ. ಸಾತನೂರು, ಬಿಡದಿ, ಹಾಗೆ ಒಂದು 6 ಟೌನ್ಶಿಪ್ಸ್ ಅಂತ ಇನ್ಕ್ಲೂಡಿಂಗ್ ನಂದಿ ಇದರ ಹತ್ರ ಅಂತೆಲ್ಲ ಹೇಳ್ತಾರೆ. ಆ ಯೋಜನೆಯನ್ನ ಕೈ ಬಿಟ್ಟಿದ್ದು ತದನಂತರದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ. ಹೌದು, ನಂದಗುಡಿ. ಸೊ ಕಾಂಗ್ರೆಸ್ ಸರ್ಕಾರ ಯೋಜನೆ ಕೈ ಬಿಡುತ್ತೆ. ಬೆಂಗಳೂರಿನಲ್ಲಿ ಇರತಕ್ಕಂಥ ಗ್ರೀನ್ ಬೆಲ್ಟ್ ಏನಿತ್ತು ಆ ಯೋಜನೆಯನ್ನ ಕೈ ಬಿಟ್ಟು ಸುತ್ತ ಏನಿದೆ ಅದನ್ನ ಡೆವಲಪ್ಮೆಂಟ್ಗೆ ಅವಕಾಶ ಕೊಟ್ಬಿಡುತ್ತೆ. ಆಗ ಅನೇಕ ಬಾರಿ ಅದೇ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅನೇಕ ಬಾರಿ ಪ್ರೈವೇಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಒಂದು ದೊಡ್ಡ ತಪ್ಪು ಮಾಡಿದೆ, ಏನಂದ್ರೆ ಈ ರೀತಿ ಗ್ರೀನ್ ಬೆಲ್ಟ್ ಏನಿತ್ತು ಆ ಕಾನ್ಸೆಪ್ಟ್ ನ ತೆಗೆದು ಅಂತ ಹೇಳಿ. ಓಕೆ, ಈಗ ಇಂಟರ್ನ್ಯಾಷನಲ್ ಸ್ವಲ್ಪ ರೆಫರೆನ್ಸಸ್ ಹೋಗ್ಬಿಟ್ಟು ಎಕ್ಸಾಂಪಲ್ಸ್ ಹೋಗ್ಬಿಟ್ಟು ಬಂದ್ಬಿಡೋಣ. ಈಗ ಉದಾಹರಣೆಗೆ ನೀವು ಫ್ರಾನ್ಸ್ನ ಪ್ಯಾರಿಸ್ ನೋಡಿ, ಅಥವಾ ನ್ಯೂಯಾರ್ಕ್ ನೋಡಿ, ಅಥವಾ ಬೇರೆ ಬೇರೆ ನೋಡಿ, ಅದಕ್ಕೆಲ್ಲದಕ್ಕೂ ಸಹ ಸಿಟಿಗೆ ಒಂದು ಲಿಮಿಟ್ ಅಂತ ಇರ್ತದೆ. ಆ ಸಿಟಿಗೆ ಏನ್ ಮಾಡ್ತಾರೆ, ಈ ಲಿಮಿಟ್, ಈ ಪಾಪ್ಯುಲೇಷನ್, ಈ ಗ್ರೋತ್, ತದನಂತರದಲ್ಲಿ ನಾವು ಆ ಸಿಟಿಗೆ ಎಕ್ಸ್ಟ್ರಾ ವ್ಯಾಲ್ಯೂನ ಆಡ್ ಮಾಡಲ್ಲ. ಅಂದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಅಂದ್ರೆ ಎಕ್ಸ್ಟ್ರಾ ಜನಸಂಖ್ಯೆನ ಆಡ್ ಮಾಡತಕ್ಕಂತ ಕೆಲಸಕ್ಕೆ ಹೋಗಲ್ಲ. ಆದ್ರೆ ವ್ಯಾಲ್ಯೂ ಅಪ್ರಿಸಿಯೇಷನ್ ಏನಿದೆ ಅಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಅಂದ್ರೆ ಆಗ್ಲಿ ಅನ್ನತಕ್ಕಂತಹ ವಿಚಾರ ಇಟ್ಕೊಂತಾರೆ. ಆದ್ರೆ ನಮ್ಮ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ಅಥವಾ ಇಡೀ ಭಾರತದಲ್ಲಿ ಅನೇಕ ನಗರಗಳಲ್ಲಿ ಈ ರೀತಿಯ ವ್ಯಾಲ್ಯೂ ಪ್ರಪೋಸಿಷನ್ಸ್ ನ ಇಡ್ತಾನೆ ಇಲ್ಲ. ಅಂದ್ರೆ ಒಂದು ನಗರ, ಈಗ ಒಂದು ಉದಾಹರಣೆ ಪಕ್ಕದ ಮಹಾರಾಷ್ಟ್ರದಲ್ಲೇ ತಗೊಳ್ಳಿ ನೀವು, ಬರ್ತಿದ್ದೀನಿ ನಾನು, ಬರ್ತಾ ಇದ್ದೀನಿ ನಾನು. ಉದಾಹರಣೆ ಎಕ್ಸಾಂಪಲ್ ಕೋಲ್ಕತ್ತಾ ಮತ್ತು ಬ್ಯಾಂಗ್ಳೂರು ಸಿಮಿಲರ್ ಇರ್ತಕ್ಕಂತಹ ಇದು. ಅಂದ್ರೆ 1.5 crores ಪಾಪ್ಯುಲೇಷನ್ ಫ್ರೀಸ್ ಮಾಡ್ತೀನಪ್ಪ 1.5 crores ಪಾಪ್ಯುಲೇಷನ್ಗೆ, ಅಥವಾ ನಾನು 65 lakhs ಪಾಪ್ಯುಲೇಷನ್ ಫ್ರೀಸ್ ಮಾಡ್ತೀನಪ್ಪ. ಮುಂಬೈ ಈಗಾಗಲೇ ಆಗಿದೆ, ಅದು 2 crores ಪಾಪ್ಯುಲೇಷನ್ ಫ್ರೀಸ್ ಆಗೋಗಿದೆ. ತದನಂತರದಲ್ಲಿ ನಾವು ಡೆವಲಪ್ ಮಾಡೋದಿಲ್ಲ. ತದನಂತರದಲ್ಲಿ ನಾಗ್ಪುರ್ ಇರಬಹುದು, ನಾಸಿಕ್ ಇರಬಹುದು, ಪುಣೆ ಇರಬಹುದು, ಅಥವಾ ಕೋಲ್ಹಾಪುರ, ಸೋಲಾಪುರ್ ಇರಬಹುದು, ಹೀಗೆ ಅನೇಕ ನಗರಗಳನ್ನ ಡೆವಲಪ್ ಮಾಡ್ತಿದ್ದಾರೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ನೀವು ಸರ್ಕಲ್ ಎಷ್ಟು ಬೇಕಾದ್ರೂ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ನೀವು ಒಂದು ಏರಿಯಾದಿಂದ ಬೆಂಗಳೂರಲ್ಲಿ, ನಾನು ಮೊನ್ನೆ ಕಳೆದ ಬುಧವಾರ ನಾನು ಒಂದು ನಮ್ಮ ಮಠದ ಸ್ವಾಮೀಜಿಗಳನ್ನ ಭೇಟಿ ಮಾಡ್ಕೊಂಡು ಹೊಸಕೋಟೆವರೆಗೂ ಹೋದೆ. ಏನ್ ಬೆಂಗಳೂರಲ್ಲಿ 3 hour ಟ್ರಾವೆಲ್ ಮಾಡ್ತೀವಿ ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಂದ್ರೆ ಅದ್ರ ಬದಲು ಮೈಸೂರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಈ ರೀತಿಯ ನಗರ ಯೋಜನೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. DTCP ಆಕ್ಟ್ ನ ನೀವು ನೋಡ್ಕೊಂಡು ಬಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಗ್ರೀನ್ ಬೆಲ್ಟ್ ಅಂತ ಇರುತ್ತೆ, ಪಾರ್ಕ್ ಝೋನ್ ಅಂತ ಮಾಡಿರ್ತಾರೆ. ನೀವು ಹೋಗಿ ಲ್ಯಾಂಡ್ ಯೂಸ್ ಚೇಂಜ್ ಕೇಳಿ. ನಾನು ಇವತ್ತು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಲ್ಯಾಂಡ್ ಯೂಸ್ ಚೇಂಜ್ ನ ಕೊಡ್ತಾ ಇದೆ. 30 ಲಕ್ಷ ರೂಪಾಯಿ ಲಂಚ ತಗೊಂತಾರೆ, 4.5 ಲಕ್ಷ ರೂಪಾಯಿ ಫೀಸ್ ಕಟ್ಸ್ಕೊಂತಾರೆ, ಲ್ಯಾಂಡ್ ಯೂಸ್ ಚೇಂಜ್ ಕೊಡ್ತಾರೆ. ಯಾರೇ ಹೋಗ್ಲಿ ಪಾರ್ಕ್ ಝೋನ್ ಅಂತ ಮಾಡಿದಿರಲ್ರಿ, ಪಾರ್ಕ್ ಝೋನ್ಗೆ ಏನು ಒಂದು ವ್ಯಾಲ್ಯೂ ಬೇಡವಾ? ಟ್ರಾನ್ಸ್ಪೋರ್ಟೇಷನ್ ಝೋನ್ ಅಂತ ಮಾಡಿರ, ಲ್ಯಾಂಡ್ ಯೂಸ್ ಚೇಂಜ್ ಕೊಡ್ರಿ ಅಂತಾರೆ. ಇದು ಏನಾಗ್ತಿದೆ? ಇದು ಅಂದ್ರೆ ನಗರಾಭಿವೃದ್ಧಿ ಸಚಿವರಿಗೆ ನಗರಾಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ, ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಇದು ವಿಚಾರ ಏನು ಅಂತ ಹೇಳಿದ್ರೆ, ನಗರ ಯೋಜನೆಗಳನ್ನ ಯಾರ್ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಆ ಸರ್ಕಾರಗಳು ಎಲ್ಲವೂ ಸಹ ಅಟ್ಟರ್ ಫೇಲ್ ಆಗಿರತಕ್ಕಂಥದ್ದು ನಾವು ಕಂಡಿದ್ದೇವೆ. ಆ ಸರ್ಕಾರಗಳು ತದನಂತರದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ನಾವು ಕಂಡಿದ್ದೇವೆ. ಇದೆಲ್ಲ ಕ್ಲಾಸಿಕ್ ಎಕ್ಸಾಂಪಲ್ಸ್ ಒಂದ್ ಕಡೆಗೆ. ಇನ್ನೂ ಒಂದ್ ಕಡೆಗೆ ಏನಂತ ಹೇಳೋದಾದ್ರೆ, ನೀವು ಅಭಿವೃದ್ಧಿ ಪಡಿಸೋದಾದ್ರೆ ನೀವು ಅವ್ರಿಗೆ 9,000 ಎಕರೆ ಅಂತ ಯಾಕೆ ಅನ್ಕೊಂಡಿದ್ರು ಗೊತ್ತಿಲ್ಲ ನನಗೆ. 90,000 ಕರೆಕ್ಟ್ ಇದೆ, 90,000. ಯಾಕೆಂದ್ರೆ ನೀವು KIDB ಲ್ಯಾಂಡ್ ಈಗ ನಮ್ಮ ಕನಕಪುರ ರೋಡಲ್ಲಿ BDA ಅಕ್ವಿಸಿಷನ್ ನಡೀತಾ ಇದೆ, KIDB ಅಕ್ವಿಸಿಷನ್ ನಡೀತಿದೆ. ಮೈಸೂರು ರೋಡಲ್ಲಿ ಬಿಡದಿ ಇತ್ಲ ಕಡೆ ಇಲ್ಲಿ ನಮ್ಮ ರಾಜರಾಜೇಶ್ವರಿ ಕಾಲೇಜ್ ಸುತ್ತ ಮತ್ತು ಸುತ್ತಮುತ್ತ ಎಲ್ಲ ಅಕ್ವಿಸಿಷನ್ ನಡೀತಾ ಇದೆ. ನಿಮ್ಗೆಲ್ಲ ಯಾವುದೇ ಇದಕ್ಕೆ ಹೋಗ್ಲಿ,
ನಮ್ಮ ಆನೇಕಲ್ ಹಿಡಿದ ಆನೇಕಲ್ ಪ್ರಾಧಿಕಾರ ಅಂತ ತಗೊಂಡಾಗ ಬಿಡಿಯಕ್ಕೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ಯೋಜನೆ, ಒಂದು ಮುಂದಾಲೋಚನೆ, ಒಂದು ದೃಷ್ಟಿಕೋನ ಏನು ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ಸರ್ಕಾರಗಳಿರ್ಬೇಕು? ಯಾಕ್ರಿ ರೈತರಿಗೆ ಅತ್ಲ ಕಡೆ ಕಣ್ಣೀರು ಒರೆಸ್ತಾ ಇಲ್ಲ, ಇತ್ಲ ಕಡೆ ನಗರಾಭಿವೃದ್ಧಿಗೂ ಸಹ ನೀವು ಒತ್ತು ಕೊಡ್ತಾ ಇಲ್ಲ? ವಾಟ್ ಈಸ್ ಯುವರ್ ವಿಷನ್ ಫಾರ್ ಬೆಂಗಳೂರು? ಮಾತಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನಪ್ಪಾ? ಈಗ ಸಿಂಗಾಪುರ್ ಇದೆ, ಬ್ರ್ಯಾಂಡ್ ಸಿಂಗಾಪುರ್ 53 ಲಕ್ಷ ಫ್ರೀಸ್ ಆಗಿದೆ. ನಾವು ನೋಡ್ಕೊಂಡ್ ಬರ್ತೀವಿ 28 ವರ್ಷಗಳಿಂದ, ಕಳೆದ 28 ವರ್ಷಗಳಿಂದ 1998 ಇಂದ ಇವತ್ತವರೆಗೂ ಸಹ ಸಿಂಗಾಪುರ್ನಲ್ಲಿ ಕೌಂಟರ್ ಇದೆ. ನಾನು ಅರ್ಬನ್ ಪ್ಲಾನರ್, ಕ್ವಾಲಿಫೈಡ್ ಪರ್ಸನ್ ಇಂದ ಟಾರ್ಗೆಟ್ ಆಗ್ತಾ ಇರುವಂತದ್ದು ಭೂಮಿಗಳು ಬಹುಶಃ ಈಗ ಕೆಲವರ ಲಾಭಿಯಿಂದ, ಕೆಲವರ ಒತ್ತಡದಿಂದ, ಕೆಲವರ ಪ್ರತಿಷ್ಠೆಯಿಂದ ರೈತರ ಭೂಮಿ ಬಲಿ ಆಗ್ತಿದೆ ಅನ್ನೋಂತ ಮಾತಿದೆ. ಸತ್ಯ, ನಾವು ಒಪ್ಕೋತೀರಾ ನೀವು ಇದನ್ನ? ಖಂಡಿತ. ಕೆಲವರು ಲಾಭಿಯಿಂದ, ಕೆಲವರ ರಾಜಕೀಯ ದುರಾದೃಷ್ಟ ಅಂತಾರಲ್ಲ, ಅದರಿಂದ ಈ ತರ ದುರಾಲೋಚನೆಯಿಂದ ಈ ರೀತಿ ದುರಾಲೋಚನೆಯಿಂದ ಈ ರೀತಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನೋಡಿ, ಫಲವತ್ತಾದ ಕೃಷಿ ಭೂಮಿನ ಇವ್ರ ಕಣ್ಣಿಗೆ ಬೀಳ್ಬೇಕಾ? ಈಗ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಈ ಬೆಂಗಳೂರಿನ ಜನದಟ್ಟಣೆ ತಗ್ಸಕ್ಕೋಸ್ಕರ ನಾವು ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಈ ತರ 5 ಸ್ಮಾರ್ಟ್ ಸಿಟಿನ ಮಾಡ್ಲಿಕ್ಕೆ ಅವರು ಸಹ ಪ್ಲಾನ್ ಮಾಡಿದ್ರು. ಆದ್ರೆ ಇಲ್ಲಿಂದ ಸೀದಾ ಬೆಂಗಳೂರಿಂದನೂ ಇವರು ಬಿಡದಿವರೆಗೂ ಎಲ್ಲಾನು ಸಿಟಿ ಮಾಡ್ಕೊಂಡು ಹೊರಟೋದ್ರೆ ಇಲ್ಲಿ ಒಂದು ಗ್ರೀನರಿ ಅನ್ನೋದು ಎಲ್ಲಿರುತ್ತೆ ಸರ್? ಕಾಂಕ್ರೀಟ್ ಕಾಡಾಗುತ್ತೆ. ಮುಂದಿನ ದಿನಗಳಲ್ಲಿ ಉಸಿರಾಡಕ್ಕೂ ನಮಗೆ ಬಹಳ ಕೆಟ್ಟ ಪರಿಸ್ಥಿತಿ ಆಗ್ಬಿಡುತ್ತೆ. ಇವ್ರು ಮಾಡೋದಾದ್ರೆ ಅಭಿವೃದ್ಧಿ ಮಾಡ್ಲಿ ಸರ್. ಇವ್ರ ಹತ್ರ ₹1 ಕಾಸಿಲ್ಲ ಸರ್ಕಾರದಲ್ಲಿ. ಏನ್ ಅಭಿವೃದ್ಧಿ ಏನಕ್ಕೋಸ್ಕರ ಅಭಿವೃದ್ಧಿ ಮಾಡಕ್ ಹೋಯ್ತಿದ್ದಾರೆ ನಿಮ್ಗೆ ಗೊತ್ತಾ? ಇವರು ಸಾಲ ತಗೊಂಬಂದು ನಮ್ಮಗಳ ಮೇಲೆ ಹಾಕಿ ಹಣನ ಲೂಟಿ ಹೊಡೆಯಕ್ಕೋಸ್ಕರ ಇವರು ಇದು ಮಾಡ್ತಾ ಇರೋದು. ಈಗ ಇರೋ ಸಿಟಿನೇ ಇವರು ಅಭಿವೃದ್ಧಿ ಮಾಡಕ್ಕಾಗಿಲ್ಲ, ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ. ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಕ್ ಹೋಯ್ತಾರೆ, ಅಲ್ಲಿ ಹಿಮಾಲಯದಲ್ಲಿ ಕಾಶ್ಮೀರಲ್ಲಿ ಮಾಡೋದಕ್ಕಿಂತ 30% ಎಕ್ಸ್ಟ್ರಾ ಮಾಡಕ್ ಹೋಯ್ತಾರೆ ಟನಲ್ ರೋಡ್ ನ. ಆಮೇಲೆ ಯಾವ್ದೋ ಬಿಸಿನೆಸ್ ಕಾರಿಡಾರ್ ಅಂತ ಮಾಡಕ್ ಹೋಯ್ತಾರೆ. ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ರೆ ಈ ನೈಸ್ ರೋಡ್ ಕಂಪ್ಲೀಟ್ ಮಾಡ್ರಿ. ನಿಮ್ಗೆ ಕಾಳಜಿ ಇದ್ರೆ ನಿಮ್ಗೆ ವರ್ತುಲ ರಸ್ತೆಗೆ ನಮ್ಮ ಮೆಟ್ರೋ ಮಾಡ್ರಿ. ನಿಮ್ಗೆ ಕಾಳಜಿ ಇದ್ರೆ ಇದನ್ನೇ ಅಭಿವೃದ್ಧಿ ಮಾಡಿ. ನಿಮ್ಗೆ ಏನಕ್ಕೋಸ್ಕರ ನೀವು ಲೂಟಿ ಹೊಡೆಯಕ್ಕೋಸ್ಕರ ಇದನ್ನ ಸರ್ಕಾರ ಉಪಯೋಗಿಸ್ಕೊಂಡ್ರೆ ನೀವು ನಿಜವಾಗ್ಲೂ ರೈತ ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋ ಪದನ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರ ವಿಚಾರಕ್ಕಾದ್ರೂ ಹೋಗಿ, ಆದ್ರೆ ರೈತರ ವಿಚಾರಕ್ಕೆ ಹೋದ್ರೆ ಖಂಡಿತ ನಿಮ್ಮನ್ನ ಮನೆ ಕಳಿಸ್ತಾರೆ ಅಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಅಶೋಕ್ ಗೌಡ್ರಿ, ಪರಿಹಾರದ ವಿಚಾರಕ್ಕೆ ಬಂದಾಗ್ಲೂ ಕೂಡ ಸರ್ಕಾರ ರೈತರ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಲಮಟ್ಟಿ ಭಾಗದ ರೈತರು ಎಷ್ಟು ವರ್ಷದಿಂದ ಪರಿಹಾರ ಕೊಡಿ ಅಂತ ಹೇಳಿ ಹೋರಾಟ ಮಾಡಿದ್ರು. ವಿಧಾನಸೌಧಕ್ಕೆ ಕರೆಸ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಬಂತು. ಅವರೆಲ್ಲ ನಿರಂತರವಾಗಿ ಮುಷ್ಕರ ಮಾಡ್ತಾನೆ ಇದ್ರು, ನಮ್ ಕಡೆ ನೋಡಿ ಅಂತ. ಈಗಲೂ ಕೂಡ ಇವನ್ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಮಾತು ಕೇಳಿ ಬರ್ತಾ ಇದೆ, 25 ರಿಂದ 30 ಕೋಟಿ ರೂಪಾಯಿಗೆ ಪರ್ ಎಕರೆಗೆ ಬೆಲೆ ಬಾಳುವಂತಹ ಜಮೀನಿಗೆ ಇವರು ಪರಿಹಾರ ಒಂದು 5 ಕೋಟಿ ಕೊಡ್ತೀವಿ, 6 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರಂತೆ. ಯಾರು ಒಪ್ತಾರೆ? ನೋಡಿ ಶ್ರೀಪಾದ್, ನೀವು ಒಳ್ಳೆ ಡಿಬೇಟ್ ಟಾಪಿಕ್ ನ ತೆಗೆದುಕೊಂಡಿದ್ದೀರಾ. ಏನಂತ ಹೇಳಿದ್ರೆ, ಇದು ಒಂದು ಜೀವನಾಡಿಯಾಗಿರ್ತಕ್ಕಂತಹ ರೈತರು, ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂತಹ ರೈತರ ವಿಚಾರ ಆದ್ರೆ, ಇನ್ನೊಂದು ಕರ್ನಾಟಕದ ಅಭಿವೃದ್ಧಿಗೆ ಯಾವ ರೀತಿ ನಾವು ಯೋಜನೆಗಳನ್ನ ಕಾರ್ಯರೂಪಿಸಬೇಕು ಅನ್ನತಕ್ಕಂತಹ ಒಂದು ಟಾಪಿಕ್. ಈಗ ಇಲ್ಲಿ ಒಂದು ಹಿಸ್ಟಾರಿಕಲ್ ನಾವು ಒಂದು ಫ್ಯಾಕ್ಟ್ಸ್ ನೋಡ್ಕೊಂಬರೋಣ. ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನೈಸ್ ಕಾರಿಡಾರ್ಗೆ ಒಂದು ಪ್ರಾಜೆಕ್ಟ್ ಯೋಜನೆ ಮಾಡ್ತಾರೆ. ಆ ಪ್ರಾಜೆಕ್ಟ್ ಯೋಜನೆ ಮಾಡಿದಾಗ ಬೆಂಗಳೂರಿಗೆ ಒಂದು ಗ್ರೀನ್ ಬೆಲ್ಟ್ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಬೆಂಗಳೂರು ಇಷ್ಟರ ಮಟ್ಟಕ್ಕೆ ಮಾತ್ರ ಇರಬೇಕು, ಅದ್ರ ಸುತ್ತ ಏನಿದೆ ಅದು ಗ್ರೀನ್ ಬೆಲ್ಟ್ ಅಂತ ಇರಬೇಕು. ತದನಂತರದಲ್ಲಿ ನಾವು 6 ಟೌನ್ಶಿಪ್ಸ್ ನ ಡೆವಲಪ್ ಮಾಡ್ತೀವಿ. ಸಾತನೂರು, ಬಿಡದಿ, ಹಾಗೆ ಒಂದು 6 ಟೌನ್ಶಿಪ್ಸ್ ಅಂತ, ಇನ್ಕ್ಲೂಡಿಂಗ್ ನಂದಿ ಇದ್ರ ಹತ್ರ ಅಂತೆಲ್ಲ ಹೇಳ್ತಾರೆ. ಆ ಯೋಜನೆಯನ್ನ ಕೈ ಬಿಟ್ಟಿದ್ದು ತದನಂತರದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ. ಹೌದು, ನಂದಗುಡಿ. ಸೊ ಕಾಂಗ್ರೆಸ್ ಸರ್ಕಾರ ಯೋಜನೆ ಕೈ ಬಿಡುತ್ತೆ. ಬೆಂಗಳೂರಿನಲ್ಲಿ ಇರತಕ್ಕಂಥ ಗ್ರೀನ್ ಬೆಲ್ಟ್ ಏನಿತ್ತು ಆ ಯೋಜನೆಯನ್ನ ಕೈ ಬಿಟ್ಟು ಸುತ್ತ ಏನಿದೆ ಅದನ್ನ ಡೆವಲಪ್ಮೆಂಟ್ಗೆ ಅವಕಾಶ ಕೊಟ್ಬಿಡುತ್ತೆ. ಆಗ ಅನೇಕ ಬಾರಿ ಅದೇ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅನೇಕ ಬಾರಿ ಪ್ರೈವೇಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಒಂದು ದೊಡ್ಡ ತಪ್ಪು ಮಾಡಿದೆ, ಏನಂದ್ರೆ ಈ ರೀತಿ ಗ್ರೀನ್ ಬೆಲ್ಟ್ ಏನಿತ್ತು ಆ ಕಾನ್ಸೆಪ್ಟ್ ನ ತೆಗೆದು ಅಂತ ಹೇಳಿ. ಓಕೆ, ಈಗ ಇಂಟರ್ನ್ಯಾಷನಲ್ ಸ್ವಲ್ಪ ರೆಫರೆನ್ಸಸ್ ಹೋಗ್ಬಿಟ್ಟು, ಎಕ್ಸಾಂಪಲ್ಸ್ ಹೋಗ್ಬಿಟ್ಟು ಬಂದ್ಬಿಡೋಣ. ಈಗ ಉದಾಹರಣೆಗೆ ನೀವು ಫ್ರಾನ್ಸ್ನ ಪ್ಯಾರಿಸ್ ನೋಡಿ, ಅಥವಾ ನ್ಯೂಯಾರ್ಕ್ ನೋಡಿ, ಅಥವಾ ಬೇರೆ ಬೇರೆ ನೋಡಿ, ಅದಕ್ಕೆಲ್ಲದಕ್ಕೂ ಸಹ ಸಿಟಿಗೆ ಒಂದು ಲಿಮಿಟ್ ಅಂತ ಇರ್ತದೆ. ಆ ಸಿಟಿಗೆ ಏನ್ ಮಾಡ್ತಾರೆ, ಈ ಲಿಮಿಟ್, ಈ ಪಾಪ್ಯುಲೇಷನ್, ಈ ಗ್ರೋತ್, ತದನಂತರದಲ್ಲಿ ನಾವು ಆ ಸಿಟಿಗೆ ಎಕ್ಸ್ಟ್ರಾ ವ್ಯಾಲ್ಯೂನ ಆಡ್ ಮಾಡಲ್ಲ. ಅಂದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಅಂದ್ರೆ ಎಕ್ಸ್ಟ್ರಾ ಜನಸಂಖ್ಯೆನ ಆಡ್ ಮಾಡತಕ್ಕಂತ ಕೆಲಸಕ್ಕೆ ಹೋಗಲ್ಲ. ಆದ್ರೆ ವ್ಯಾಲ್ಯೂ ಅಪ್ರಿಸಿಯೇಷನ್ ಏನಿದೆ ಅಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಅಪ್ರಿಸಿಯೇಷನ್ ಅಂದ್ರೆ ಆಗ್ಲಿ ಅನ್ನತಕ್ಕಂತಹ ವಿಚಾರ ಇಟ್ಕೊಂತಾರೆ.
ಆದ್ರೆ ನಮ್ಮ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ಅಥವಾ ಇಡೀ ಭಾರತದಲ್ಲಿ ಅನೇಕ ನಗರಗಳಲ್ಲಿ ಈ ರೀತಿಯ ವ್ಯಾಲ್ಯೂ ಪ್ರಪೋಸಿಷನ್ಸ್ ನ ಇಡ್ತಾನೆ ಇಲ್ಲ. ಅಂದ್ರೆ ಒಂದು ನಗರ, ಈಗ ಒಂದು ಉದಾಹರಣೆ ನೋಡ್ರಿ, ಇಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲೇ ತಗೊಳ್ಳಿ ನೀವು. ಬಂದೆ ಮುಂಬೈ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆಯೋ, ಪುಣೆನೂ ಅಷ್ಟೇ ಡೆವಲಪ್ ಮಾಡಿದ್ದಾರೆ. ಬರ್ತಾ ಇದ್ದೀನಿ ನಾನು. ಉದಾಹರಣೆ ಎಕ್ಸಾಂಪಲ್ ಕೋಲ್ಕತ್ತಾ ಮತ್ತು ಬ್ಯಾಂಗ್ಳೂರು ಸಿಮಿಲರ್ ಇರ್ತಕ್ಕಂತಹ ಇದು. ಅಂದ್ರೆ 1.5 crores ಪಾಪ್ಯುಲೇಷನ್ ಫ್ರೀಸ್ ಮಾಡ್ತೀನಪ್ಪ 1.5 crores ಪಾಪ್ಯುಲೇಷನ್ಗೆ, ಅಥವಾ ನಾನು 65 lakhs ಪಾಪ್ಯುಲೇಷನ್ ಫ್ರೀಸ್ ಮಾಡ್ತೀನಪ್ಪ. ಮುಂಬೈ ಈಗಾಗಲೇ ಆಗಿದೆ, ಅದು 2 crores ಪಾಪ್ಯುಲೇಷನ್ ಫ್ರೀಸ್ ಆಗೋಗಿದೆ. ತದನಂತರದಲ್ಲಿ ನಾವು ಡೆವಲಪ್ ಮಾಡೋದಿಲ್ಲ. ತದನಂತರದಲ್ಲಿ ನಾಗ್ಪುರ್ ಇರಬಹುದು, ನಾಸಿಕ್ ಇರಬಹುದು, ಪುಣೆ ಇರಬಹುದು, ಅಥವಾ ಕೋಲ್ಹಾಪುರ, ಸೋಲಾಪುರ್ ಇರಬಹುದು, ಹೀಗೆ ಅನೇಕ ನಗರಗಳನ್ನ ಡೆವಲಪ್ ಮಾಡ್ತಿದ್ದಾರೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ನೀವು ಸರ್ಕಲ್ ಎಷ್ಟು ಬೇಕಾದ್ರೂ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ನೀವು ಒಂದು ಏರಿಯಾದಿಂದ ಬೆಂಗಳೂರಲ್ಲಿ, ನಾನು ಮೊನ್ನೆ ಕಳೆದ ಬುಧವಾರ ನಾನು ಒಂದು ನಮ್ಮ ಮಠದ ಸ್ವಾಮೀಜಿಗಳನ್ನ ಭೇಟಿ ಮಾಡ್ಕೊಂಡು ಹೊಸಕೋಟೆವರೆಗೂ ಹೋದೆ. ಏನ್ ಬೆಂಗಳೂರಲ್ಲಿ 3 hour ಟ್ರಾವೆಲ್ ಮಾಡ್ತೀವಿ ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಂದ್ರೆ ಅದ್ರ ಬದಲು ಮೈಸೂರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಈ ರೀತಿಯ ನಗರ ಯೋಜನೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. DTCP ಆಕ್ಟ್ ನ ನೀವು ನೋಡ್ಕೊಂಡು ಬಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಗ್ರೀನ್ ಬೆಲ್ಟ್ ಅಂತ ಇರುತ್ತೆ, ಪಾರ್ಕ್ ಝೋನ್ ಅಂತ ಮಾಡಿರ್ತಾರೆ. ನೀವು ಹೋಗಿ ಲ್ಯಾಂಡ್ ಯೂಸ್ ಚೇಂಜ್ ಕೇಳಿ. ನಾನು ಇವತ್ತು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಲ್ಯಾಂಡ್ ಯೂಸ್ ಚೇಂಜ್ ನ ಕೊಡ್ತಾ ಇದೆ. 30 ಲಕ್ಷ ರೂಪಾಯಿ ಲಂಚ ತಗೊಂತಾರೆ, 4.5 ಲಕ್ಷ ರೂಪಾಯಿ ಫೀಸ್ ಕಟ್ಸ್ಕೊಂತಾರೆ, ಲ್ಯಾಂಡ್ ಯೂಸ್ ಚೇಂಜ್ ಕೊಡ್ತಾರೆ. ಯಾರೇ ಹೋಗ್ಲಿ ಪಾರ್ಕ್ ಝೋನ್ ಅಂತ ಮಾರಿದಿರಲ್ರಿ, ಪಾರ್ಕ್ ಝೋನ್ಗೆ ಏನು ಒಂದು ವ್ಯಾಲ್ಯೂ ಬೇಡವಾ? ಟ್ರಾನ್ಸ್ಪೋರ್ಟೇಷನ್ ಝೋನ್ ಅಂತ ಮಾಡಿರ, ಲ್ಯಾಂಡ್ ಯೂಸ್ ಚೇಂಜ್ ಕೊಡ್ರಿ ಅಂತಾರೆ. ಇದು ಏನಾಗ್ತಿದೆ ಇದು ಅಂದ್ರೆ, ನಗರಾಭಿವೃದ್ಧಿ ಸಚಿವರಿಗೆ ನಗರಾಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ, ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಇದು ವಿಚಾರ ಏನು ಅಂತ ಹೇಳಿದ್ರೆ, ನಗರ ಯೋಜನೆಗಳನ್ನ ಯಾರ್ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಆ ಸರ್ಕಾರಗಳು ಎಲ್ಲವೂ ಸಹ ಅಟ್ಟರ್ ಫೇಲ್ ಆಗಿರತಕ್ಕಂಥದ್ದು ನಾವು ಕಂಡಿದ್ದೇವೆ. ಆ ಸರ್ಕಾರಗಳು ತದನಂತರದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ನಾವು ಕಂಡಿದ್ದೇವೆ. ಇದೆಲ್ಲ ಕ್ಲಾಸಿಕ್ ಎಕ್ಸಾಂಪಲ್ಸ್ ಒಂದ್ ಕಡೆಗೆ. ಇನ್ನೂ ಒಂದ್ ಕಡೆಗೆ ಏನಂತ ಹೇಳೋದಾದ್ರೆ, ನೀವು ಅಭಿವೃದ್ಧಿ ಪಡಿಸೋದಾದ್ರೆ ನೀವು ಅವ್ರಿಗೆ 9,000 ಎಕರೆ ಅಂತ ಯಾಕೆ ಅನ್ಕೊಂಡಿದ್ರು ಗೊತ್ತಿಲ್ಲ ನನಗೆ. 90,000 ಕರೆಕ್ಟ್ ಇದೆ, 90,000. ಯಾಕೆಂದ್ರೆ ನೀವು KIDB ಲ್ಯಾಂಡ್ ಈಗ ನಮ್ಮ ಕನಕಪುರ ರೋಡಲ್ಲಿ BDA ಅಕ್ವಿಸಿಷನ್ ನಡೀತಾ ಇದೆ, KIDB ಅಕ್ವಿಸಿಷನ್ ನಡೀತಿದೆ. ಮೈಸೂರು ರೋಡಲ್ಲಿ ಬಿಡದಿ ಇತ್ಲ ಕಡೆ ಇಲ್ಲಿ ನಮ್ಮ ರಾಜರಾಜೇಶ್ವರಿ ಕಾಲೇಜ್ ಸುತ್ತ ಮತ್ತು ಸುತ್ತಮುತ್ತ ಎಲ್ಲ ಅಕ್ವಿಸಿಷನ್ ನಡೀತಾ ಇದೆ. ನಿಮ್ಗೆಲ್ಲ ಯಾವುದೇ ಇದಕ್ಕೆ ಹೋಗ್ಲಿ, ನಮ್ಮ ಆನೇಕಲ್ ಆನೇಕಲ್ ಪ್ರಾಧಿಕಾರ ತಗೊಂಡೋಗಿ BDAಗೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಒಂದು ಯೋಜನೆ, ಒಂದು ಮುಂದಾಲೋಚನೆ, ಒಂದು ದೃಷ್ಟಿಕೋನ ಏನು ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ಸರ್ಕಾರಗಳಿರ್ಬೇಕು? ಯಾಕ್ರಿ ರೈತರಿಗೆ ಅತ್ಲ ಕಡೆ ಕಣ್ಣೀರು ಒರೆಸ್ತಾ ಇಲ್ಲ, ಇತ್ಲ ಕಡೆ ನಗರಾಭಿವೃದ್ಧಿಗೂ ಸಹ ನೀವು ಒತ್ತು ಕೊಡ್ತಾ ಇಲ್ಲ? ವಾಟ್ ಈಸ್ ಯುವರ್ ವಿಷನ್ ಫಾರ್ ಬೆಂಗಳೂರು? ಮಾತಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನಪ್ಪ? ಈಗ ಸಿಂಗಾಪುರ್ ಇದೆ, ಬ್ರ್ಯಾಂಡ್ ಸಿಂಗಾಪುರ್. 53 ಲಕ್ಷ ಫ್ರೀಸ್ ಆಗಿದೆ. ನಾವು ನೋಡ್ಕೊಂಡ್ ಬರ್ತೀವಿ 28 ವರ್ಷಗಳಿಂದ, ಕಳೆದ 28 ವರ್ಷಗಳಿಂದ 1998 ಇಂದ ಇವತ್ತವರೆಗೂ ಸಹ ಸಿಂಗಾಪುರ್ನಲ್ಲಿ ಕೌಂಟರ್ ಇದೆ. ನಾನು ಅರ್ಬನ್ ಪ್ಲಾನರ್, ಕ್ವಾಲಿಫೈಡ್ ಪರ್ಸನ್ ಇಂದ ಟಾರ್ಗೆಟ್ ಆಗ್ತಾ ಇರುವಂತದ್ದು ಭೂಮಿಗಳು. ಬಹುಶಃ ಈಗ ಕೆಲವರ ಲಾಭಿಯಿಂದ, ಕೆಲವರ ಒತ್ತಡದಿಂದ, ಕೆಲವರ ಪ್ರತಿಷ್ಠೆಯಿಂದ ರೈತರ ಭೂಮಿ ಬಲಿ ಆಗ್ತಿದೆ ಅನ್ನೋಂತ ಮಾತಿದೆ. ಸತ್ಯ, ನಾವು ಒಪ್ಕೋತೀರಾ ನೀವು ಇದನ್ನ? ಖಂಡಿತ. ಕೆಲವರು ಲಾಭಿಯಿಂದ, ಕೆಲವರ ರಾಜಕೀಯ ದುರಾದೃಷ್ಟ ಅಂತಾರಲ್ಲ, ಅದರಿಂದ ಈ ತರ ದುರಾಲೋಚನೆಯಿಂದ ಈ ರೀತಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನೋಡಿ, ಫಲವತ್ತಾದ ಕೃಷಿ ಭೂಮಿನ ಇವ್ರ ಕಣ್ಣಿಗೆ ಬೀಳ್ಬೇಕಾ? ಈಗ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಈ ಬೆಂಗಳೂರಿನ ಜನದಟ್ಟಣೆ ತಗ್ಸಕ್ಕೋಸ್ಕರ ನಾವು ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಈ ತರ 5 ಸ್ಮಾರ್ಟ್ ಸಿಟಿನ ಮಾಡ್ಲಿಕ್ಕೆ ಅವರು ಸಹ ಪ್ಲಾನ್ ಮಾಡಿದ್ರು. ಆದ್ರೆ ಇಲ್ಲಿಂದ ಸೀದಾ ಬೆಂಗಳೂರಿಂದನೂ ಇವರು ಬಿಡದಿವರೆಗೂ ಎಲ್ಲಾನು ಸಿಟಿ ಮಾಡ್ಕೊಂಡು ಹೊರಟೋದ್ರೆ ಇಲ್ಲಿ ಒಂದು ಗ್ರೀನರಿ ಅನ್ನೋದು ಎಲ್ಲಿರುತ್ತೆ ಸರ್? ಕಾಂಕ್ರೀಟ್ ಕಾಡಾಗುತ್ತೆ. ಮುಂದಿನ ದಿನಗಳಲ್ಲಿ ಉಸಿರಾಡಕ್ಕೂ ನಮಗೆ ಬಹಳ ಕೆಟ್ಟ ಪರಿಸ್ಥಿತಿ ಆಗ್ಬಿಡುತ್ತೆ. ಇವ್ರು ಮಾಡೋದಾದ್ರೆ ಅಭಿವೃದ್ಧಿ ಮಾಡ್ಲಿ ಸರ್. ಇವ್ರ ಹತ್ರ ₹1 ಕಾಸಿಲ್ಲ ಸರ್ಕಾರದಲ್ಲಿ. ಏನ್ ಅಭಿವೃದ್ಧಿ ಏನಕ್ಕೋಸ್ಕರ ಅಭಿವೃದ್ಧಿ ಮಾಡಕ್ ಹೋಯ್ತಿದ್ದಾರೆ ನಿಮ್ಗೆ ಗೊತ್ತಾ? ಇವರು ಸಾಲ ತಗೊಂಬಂದು ನಮ್ಮಗಳ ಮೇಲೆ ಹಾಕಿ ಹಣನ ಲೂಟಿ ಹೊಡೆಯಕ್ಕೋಸ್ಕರ ಇವರು ಇದು ಮಾಡ್ತಾ ಇರೋದು. ಈಗ ಇರೋ ಸಿಟಿನ ಇವರು ಅಭಿವೃದ್ಧಿ ಮಾಡಕ್ಕಾಗಿಲ್ಲ, ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ. ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಕ್ ಹೋಯ್ತಾರೆ. ಅಲ್ಲಿ ಹಿಮಾಲಯದಲ್ಲಿ, ಕಾಶ್ಮೀರಲ್ಲಿ ಮಾಡೋದಕ್ಕಿಂತ 30% ಎಕ್ಸ್ಟ್ರಾ ಮಾಡಕ್ ಹೋಯ್ತಾರೆ ಟನಲ್ ರೋಡ್ ನ. ಆಮೇಲೆ ಯಾವ್ದೋ
ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಕ್ ಹೋಯ್ತಾರೆ. ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ರೆ ಈ ನೈಸ್ ರೋಡ್ ಕಂಪ್ಲೀಟ್ ಮಾಡ್ರಿ. ನಿಮ್ಗೆ ಕಾಳಜಿ ಇದ್ರೆ ನಿಮ್ಗೆ ವರ್ತುಲ ರಸ್ತೆಗೆ ನಮ್ಮ ಮೆಟ್ರೋ ಮಾಡ್ರಿ. ನಿಮ್ಗೆ ಕಾಳಜಿ ಇದ್ರೆ ಇದನ್ನ ಅಭಿವೃದ್ಧಿ ಮಾಡಿ. ನಿಮ್ಗೆ ಏನಕ್ಕೋಸ್ಕರ ನೀವು ಲೂಟಿ ಹೊಡೆಯೋಕ್ಕೋಸ್ಕರ ಇದನ್ನ ಸರ್ಕಾರ ಉಪಯೋಗಿಸ್ಕೊಂಡ್ರೆ ನೀವು ನಿಜವಾಗ್ಲೂ ರೈತ ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋ ಪದನ ಅವ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರ ವಿಚಾರಕ್ಕಾದ್ರೂ ಹೋಗಿ